ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನೆಯೊಳಗೆ ಕೆಲವು ಪ್ರಾಣಿ ಪಕ್ಷಿಗಳು ಬಂದ್ರೆ ಅದು ಒಳ್ಳೇದಾ ಕೆಟ್ಟದ್ದಾ? ಕೆಲವೊಂದು ಪ್ರಾಣಿ ಪಕ್ಷಿಗಳು ಮನೆಗೆ ಆಗಾಗ ಬರ್ತಾನೆ ಇರುತ್ತೆ. ಇವುಗಳು ಬಂದ್ರೆ ಮನೆಗೆ ಶುಭನಾ ಅಥವಾ ಅಶುಭನಾ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊಂದಲ ಇರುತ್ತೆ ಅಲ್ವಾ ಸ್ನೇಹಿತರೆ? ಇನ್ನು ಕೆಲವೊಂದು ಪ್ರಾಣಿ ಪಕ್ಷಿಗಳು ಅಥವಾ ಜಂತುಗಳು ಮನೆಗೆ ಬರೋದ್ರಿಂದ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತಾನೆ ಹೇಳ್ತಾರೆ ಸ್ನೇಹಿತರೆ. ಹಾಗಿದ್ರೆ ಯಾವೆಲ್ಲ ಒಂದು ಪ್ರಾಣಿ ಪಕ್ಷಿಗಳು ಮನೆಗೆ ಬಂದ್ರೆ ಶುಭವನ್ನ ಉಂಟು ಮಾಡುತ್ತೆ, ಅಶುಭವನ್ನ ಉಂಟು ಮಾಡುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗುಬ್ಬಚ್ಚಿ ಮನೆಗೆ ಬಂದ್ರೆ ಏನರ್ಥ? ಮತ್ತೆ ಮನೆ ಹತ್ರ ಬಂದು ಮನೆ ಒಳಗಡೆ ಗೂಡು ಕಟ್ಟಿದ್ರೆ ಅದು ಏನರ್ಥ? ಶುಭನಾ ಅಶುಭನಾ? ಇದ್ರಿಂದ ನಮ್ಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಪ್ರತಿಯೊಬ್ಬರಿಗೂ ಕೂಡ ಇದು ಗೊಂದಲದ ಪ್ರಶ್ನೆ ಇದ್ದೇ ಇರುತ್ತೆ ಸ್ನೇಹಿತರೆ. ವಾಸ್ತು ಪ್ರಕಾರ ಗುಬ್ಬಿ ಮನೆಯಲ್ಲಿ ಗೂಡು ಕಟ್ಟುವುದು ಮಂಗಳಕರ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಪದೇ ಪದೇ ಗುಬ್ಬಚ್ಚಿ ನಮ್ಮ ಮನೆ ಒಳಗಡೆ ಬರ್ತಾನೆ ಇದ್ರೆ, ಬಂದು ಶಬ್ದವನ್ನ ಮಾಡ್ತಿದ್ರೆ, ನಮ್ಮ ಮನೆಯ ಅಕ್ಕಪಕ್ಕ ಬಾಗಿಲಿಗೆ ಬಂದು ಹೋಗ್ತಿದ್ರೆ ಇದು ಸಂತೋಷದ ಸಂಕೇತ ಅಂತಲೂ ಕೂಡ ನಂಬಲಾಗುತ್ತೆ ಸ್ನೇಹಿತರೆ. ಆದ್ರಿಂದ ಗುಬ್ಬಚ್ಚಿ ಮನೆಗೆ ಬರುವುದು ಶುಭ ಅಂತ ಪರಿಗಣಿಸಲಾಗಿದೆ. ಇನ್ನು ಬಾವಲಿಗಳಂತೂ ಮನೆಗೆ ಬರಲೇಬಾರದು ಅಂತ ಹೇಳ್ತಾರೆ. ಇದು ತುಂಬಾನೇ ಕೆಟ್ಟದ್ದು. ಇದು ಮನೆಗೆ ಬಂದ್ರೆ 15 ವರ್ಷಗಳ ಕಾಲ ಬೆಂಬಿಡದೆ ನಮ್ಮನ್ನ ಕಷ್ಟಕ್ಕೆ ತಳ್ಳುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಜೊತೆಗೆ ನಮ್ಮ ಮುಂಬರುವ ಕಷ್ಟದ ದಿನಗಳನ್ನ ಸೂಚಿಸುವಂತ ಒಂದು ಪಕ್ಷಿ ಅಂತಾನೆ ಹೇಳ್ಬೋದು ಈ ಒಂದು ಬಾವಲಿಯನ್ನ. ಅಪ್ಪಿತಪ್ಪಿ ಏನಾದ್ರೂ ಮನೆ ಒಳಗಡೆ ಬಾವಲಿ ಬಂದ್ರೆ ಕಷ್ಟ, ಜಗಳಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಮಾನಸಿಕ ನೆಮ್ಮದಿಯು ಕೂಡ ಹದಗೆಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಆದ್ರಿಂದ ಮನೆ ಒಳಗಡೆ ಬಾವಲಿ ಬರುವುದು ಅಪಶಕುನ ಅಂತ ಪರಿಗಣಿಸಲಾಗಿದೆ. ಇನ್ನು ಮನೆಗೆ ಇರುವೆಗಳು ಬಂದರೆ ಮಹಾಲಕ್ಷ್ಮಿಯ ಅನುಗ್ರಹ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಅದ್ರಲ್ಲೂ ಕೂಡ ಕಪ್ಪು ಇರುವೆಗಳು ಒಟ್ಟೊಟ್ಟಾಗಿ ಮನೆಯಲ್ಲಿ ಕಾಣಿಸಿಕೊಂಡ್ರೆ ಅದು ಒಂದು ಶುಭದ ಸಂಕೇತ. ಕಪ್ಪು ಇರುವೆಗಳು ಶುಭ ಸೂಚನೆಗಳನ್ನ ನೀಡುತ್ತೆ. ಜೊತೆಯಲ್ಲಿ ಮನೆಯಲ್ಲಿ ಧನಾಭಿವೃದ್ಧಿ ಆಗುವುದನ್ನ ಸೂಚಿಸ್ತಾ ಹೋಗುತ್ತೆ. ಆದ್ರಿಂದ ಮನೆಯಲ್ಲಿ ಕಪ್ಪು ಇರುವೆಗಳು ಈ ರೀತಿಯಾಗಿ ಒಟ್ಟೊಟ್ಟಾಗಿ ಕಾಣಿಸಿದ್ರೆ ಅವುಗಳನ್ನ ಯಾವುದೇ ಕಾರಣಕ್ಕೂ ನಾವು ಓಡಿಸೋದಕ್ಕೆ ಹೋಗ್ಬಾರ್ದು. ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ಕಪ್ಪು ಇರುವೆಗಳನ್ನ ಕರೆಯಲಾಗುತ್ತೆ ಸ್ನೇಹಿತರೆ. ಇವು ತುಂಬಾನೇ ಶುಭ ಸಂಕೇತ. ಮನೆ ಒಳಗಡೆ ಸಾಲು ಸಾಲಾಗಿ ಹಲವಾರು ಕಪ್ಪು ಇರುವೆಗಳು ಮನೆಯ ಒಳಗಡೆ ಬರುತ್ತಿರುವುದನ್ನು ನೋಡಿದರೆ ಇದು ಸಾಕ್ಷಾತ್ ಲಕ್ಷ್ಮಿಯ ನಮ್ಮ ಮನೆಗೆ ಬರುತ್ತಿದ್ದಾಳೆ ಎಂಬ ಸಂಕೇತವನ್ನ ನೀಡುತ್ತದೆ. ಆದ್ರಿಂದ ಕಪ್ಪು ಇರುವೆಗಳು ಮನೆ ಒಳಗಡೆ ಇದ್ದರೆ ಲಕ್ಷ್ಮಿಯ ವಾಸಸ್ಥಾನವಿದೆ ಎಂಬ ಅರ್ಥವನ್ನ ನೀಡುತ್ತದೆ ಸ್ನೇಹಿತರೆ. ಆದ್ರಿಂದ ಕಪ್ಪು ಇರುವೆಗಳನ್ನ ಶುಭ ಅಂತ ಪರಿಗಣಿಸಲಾಗಿದೆ. ಇನ್ನು ಮನೆ ಒಳಗೆ ಏನಾದ್ರೂ ಹಾವು ಕಾಣಿಸಿಕೊಂಡರೆ ಅಥವಾ ಹಾವು ಬಂದ್ರೆ ಪ್ರತಿಯೊಬ್ರು ಕೂಡ ಇದು ಭಯವನ್ನ ಉಂಟು ಮಾಡುತ್ತೆ ಸ್ನೇಹಿತರೆ. ಅದನ್ನ ನೋಡಿದ ತಕ್ಷಣ ನಾವು ಓಡಿಸಲು ಅಥವಾ ಹಿಡಿಯಲು ನಾವು ಪ್ರಯತ್ನವನ್ನ ಮಾಡ್ತೀವಿ. ಯಾಕಂದ್ರೆ ಇದು ತುಂಬಾನೇ ವಿಷಜಂತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಆದ್ರಿಂದ ಈ ಹಾವುಗಳು ಮನೆಗೆ ಬಂದ್ರೆ ಅದನ್ನ ಕೆಟ್ಟದ್ದು ಅಂತ ನಂಬಲಾಗಿದೆ. ಮನೆಗೆ ಹಾವು ಬಂದ್ರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತೆ. ಅನಾರೋಗ್ಯದ ತೊಂದರೆಗಳು ಎದುರಾಗುತ್ತವೆ ಎಂಬುದರ ಸೂಚನೆಯನ್ನ ನೀಡುತ್ತದೆ ಅಂತ ಹೇಳಲಾಗುತ್ತೆ. ಜೊತೆಗೆ ಮನೆಗೆ ಹಾವು ಬಂದ್ರೆ ಮನೆಯ ಯಜಮಾನ ಅಥವಾ ಯಜಮಾನಿಯ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗುವುದರ ಜೊತೆಗೆ ಕೆಲವೊಂದಷ್ಟು ಅಪಘಾತಗಳು ಆಗುವ ಸೂಚನೆಯನ್ನು ಕೂಡ ಇವು ನೀಡುತ್ತವೆ ಸ್ನೇಹಿತರೆ. ಅಥವಾ ಕುಟುಂಬಸ್ಥರು ಕಾಯಿಲೆಗಳಿಗೂ ಕೂಡ ತುತ್ತಾಗಬಹುದು. ಆದ್ರಿಂದ ಮನೆಗೆ ಹಾವು ಬಂದ್ರೆ ತುಂಬಾ ಎಚ್ಚರಿಕೆಯನ್ನ ವಹಿಸ್ಬೇಕಾಗುತ್ತೆ. ನಾವು ಮನೆಯನ್ನ ಪದೇ ಪದೇ ಕ್ಲೀನ್ ಮಾಡ್ತಿರ್ತೀವಿ. 1 ವಾರಕ್ಕೆ 2 ವಾರಕ್ಕೆ ನಾವು ಕ್ಲೀನ್ ಮಾಡ್ತಿದ್ರು ಕೂಡ ಮನೆಯಲ್ಲಿ ಪದೇ ಪದೇ ಜೇಡ ಕಟ್ತಿದೆ, ಜೇಡ ಬಲೆಯನ್ನ ಎಣ್ಕೊಂಡಿದೆ ಅಂತಂದ್ರೆ ಇದು ಕೂಡ ಒಂದು ಅಶುಭ ಅಂತ ಪರಿಗಣಿಸಲಾಗಿದೆ ಸ್ನೇಹಿತರೆ. ಇದು ಮನೆಯಲ್ಲಿ ಪದೇ ಪದೇ ಜೇಡ ಬಲೆಯನ್ನ ಕಟ್ತಿದ್ರೆ ಅದು ಮನೆಗೆ ದಾರಿದ್ರ್ಯ, ಕಷ್ಟಗಳನ್ನ ಮತ್ತು ಸಾಲಗಳನ್ನ ಹೆಚ್ಚು ಮಾಡುವಂತ ಸಂಕೇತವನ್ನ ತಿಳಿಸುತ್ತದೆ ಸ್ನೇಹಿತರೆ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ತಲೆದೂರುತ್ತವೆ. ಜೊತೆಗೆ ಮನೆಯಲ್ಲಿ ಮಾನಸಿಕ ಕಿರಿಕಿರಿ, ಜಗಳ, ಮನಸ್ತಾಪಗಳು ಉಂಟಾಗುವುದರ ಒಂದು ಸೂಚನೆಯನ್ನು ಕೂಡ ಮನೆಯಲ್ಲಿ ಜೇಡ ಬಲೆ ಎಣುವುದರ ಒಂದು ಸೂಚನೆಯಾಗಿದೆ. ಇನ್ನು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜರಿ ಗೊತ್ತೇ ಇರುತ್ತೆ ಅಥವಾ 1000 ಕಾಲು ಅಂತಲೂ ಕೂಡ ಇದನ್ನ ಕರೀತಾರೆ. ಇದು ಮನೆಗೆ ಬಂದ್ರೆ ಶುಭನಾ ಅಶುಭನಾ ಅಂತ ಕೇಳೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಮನೆಗೆ ಬಂದ ತಕ್ಷಣ ಭಯ ಅನ್ನೋದು ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ವಿಷ ಜಂತುಗಳು, ಕೆಲವೊಂದು ಹುಳುಗಳು ನೋಡಿದ್ರೆ ಪ್ರತಿಯೊಬ್ರು ಕೂಡ ಭಯ ಆಗುತ್ತೆ. ಆದ್ರೆ ಜರಿ ಮನೆ ಒಳಗಡೆ ಬಂದ್ರೆ ಇದನ್ನ ಶುಭ ಅಂತ ಪರಿಗಣಿಸಲಾಗಿದೆ. ಇದನ್ನ ಸಾಕ್ಷಾತ್ ಲಕ್ಷ್ಮಿಯ ಒಂದು ಸಾಂಕೇತಿಕ ರೂಪ ಅಂತ ಹೇಳಲಾಗುತ್ತೆ. ಆದ್ರಿಂದ ಜರಿ ಮನೆಗೆ ಬಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಹೊಡೆಯುವುದು ಅಥವಾ ಸಾಯಿಸುವುದನ್ನ ನಾವು ಮಾಡಬಾರ್ದು.
ಮನೆಯೊಳಗಡೆ ಜರಿ ಕಂಡ ತಕ್ಷಣ ಅದಕ್ಕೆ ಅರಿಶಿಣ ಕುಂಕುಮವನ್ನ ಹಾಕಿ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ಮ ಹಿರಿಯರು ಇನ್ನೊಂದ್ ಮಾತು ಹೇಳ್ತಾರೆ. ಜರಿ ಮನೆಗೆ ಬಂದ್ರೆ ಸಾಕ್ಷಾತ್ ಲಕ್ಷ್ಮಿಯ ಮನೆಗೆ ಬಂದಂತೆ. ಜರಿ ನೋಡಿದ ಮನೆ ಸಿರಿಯನ್ನ ಕಾಣುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೆ ಒಳಗಡೆ ಜರಿ ಬಂದ್ರೆ ತುಂಬಾನೇ ಒಳ್ಳೇದು. ಮನೆ ಉತ್ತಮ ಸ್ಥಿತಿಯನ್ನ ಹೊಂದುತ್ತೆ ಅನ್ನುವ ಒಂದು ಸೂಚನೆಯಾಗಿದೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾದಂತ ಜರಿಯು ಮನೆಗೆ ಬಂದ್ರೆ ಹಣಕಾಸಿನ ಒಂದು ಪರಿಸ್ಥಿತಿಗಳು ಉತ್ತಮವಾದ ಬದಲಾವಣೆಗಳನ್ನ ತಂದುಕೊಡುತ್ತೆ ಅಂತ ನಂಬಲಾಗಿದೆ ಸ್ನೇಹಿತರೆ. ನೋಡೋರಲ್ವಾ ಸ್ನೇಹಿತರೆ, ಮನೆಗೆ ಬರುವಂತ ಕೆಲವೊಂದು ಪ್ರಾಣಿ ಪಕ್ಷಿಗಳು ಜಂತುಗಳು ಯಾವೆಲ್ಲ ಒಂದು ಪರಿಣಾಮಗಳನ್ನ ಉಂಟು ಮಾಡುತ್ತೆ. ಇಂತಹ ಪ್ರಾಣಿ ಪಕ್ಷಿಗಳು ಮನೆಗೆ ಬಂದ್ರೆ ಅದು ಒಳ್ಳೇದ ಕೆಟ್ಟದ್ದ ಶುಭನ ಅಶುಭನ, ಯಾವೆಲ್ಲ ಪ್ರಾಣಿ ಪಕ್ಷಿಗಳು ಜಂತುಗಳು ಮನೆಗೆ ಬಂದ್ರೆ ಯಾವೆಲ್ಲ ಒಂದು ಶುಭ ಸೂಚನೆಗಳನ್ನ ನೀಡುತ್ತೆ ಅನ್ನೋ ಮಾಹಿತಿನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.